ಪ್ರಧಾನಿ ಮೋದಿ ರಾಜ್ಯ ಪ್ರವಾಸದ ವೇಳೆ ದೊಡ್ಡ ಭದ್ರತಾ ಲೋಪ ಆಗಿದೆ. ಮೋದಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದೆ. ಆರ್ಟ್ ಆಫ್ ಲಿವಿಂಗ್ಗೆ ಆಗಮಿಸಿದ್ದ ಪ್ರಧಾನಿ ಮೋದಿ ಕಗಲಿಪುರದ ತಾತಗುಣಿಯ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಭದ್ರತಾ ಲೋಪ ಆಗಿದೆ. ಪ್ರಧಾನಿ ಮೋದಿ ರಾಜ್ಯ ಪ್ರವಾಸದ ವೇಳೆ ಮೋದಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದೆ. ಆರ್ಟ್ ಆಫ್ ಲಿವಿಂಗ್ನ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಿದ್ದರು. ಅಲ್ಲಿಂದ ಹೆಲಿಪ್ಯಾಡ್ ಕಡೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಆಗಿರೋದು. ಕಗ್ಗಲಿಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದೆ. ಕಗ್ಗಲಿಪುರ ರಸ್ತೆಯಲ್ಲಿ ಕಸದ ಜೊತೆ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರೋದು. ಬೆಂಗಳೂರು ದಕ್ಷಿಣ ತಾಲೂಕಿನ ಅಗರಕೆರೆ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಪ್ರಧಾನಿ ಮೋದಿ ರಾಜ್ಯ ಪ್ರವಾಸದ ವೇಳೆ ಆದಂತ ದೊಡ್ಡ ಭದ್ರತಾ ಲೋಪ ಆಯಿತು. ಬೆಂಗಳೂರು ದಕ್ಷಿಣ ತಾಲೂಕಿನ ಅಗರಕೆರೆ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು. ಆರ್ಟ್ ಆಫ್ ಲಿವಿಂಗ್ನ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾದರು. ರವಿಶಂಕರ್ ಗುರೂಜಿಯವರ ಜನ್ಮ ದಿನದ ಸಂಭ್ರಮಾಚರಣೆ ಜೊತೆಗೆ ಧ್ಯಾನ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾದಂತಹ ಕ್ಷಣ. ಮೋದಿ ಬೆಂಗಳೂರು ಪ್ರವೇಶಿಸುವ ಮೊದಲೇ ಜಿಲೆಟಿನ್ ಪತ್ತೆಯಾಗಿತ್ತು. ಪೊಲೀಸರ ಪರಿಶೀಲನೆ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಕಲ್ಲು ಕ್ವಾರಿಗಳ ಸ್ಫೋಟಕ್ಕೆ ಬಳಸುವಂತ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು. ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಜಿಲೆಟಿನ್ ಕಡ್ಡಿಗಳನ್ನ. ಜೊತೆಗೆ ಶಂಕಿತ ವ್ಯಕ್ತಿಯನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಕೋರಮಂಗಲ ಸಮೀಪದ ಮನೆಯಲ್ಲಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕ್ವಾರಿ ಕಾರ್ಮಿಕರನ್ನ ಕಗ್ಗಲಿಪುರ ಪೊಲೀಸರು ವಿಚಾರಿಸ್ತಾ ಇದ್ದಾರೆ. ವ್ಯಕ್ತಿಯೊಬ್ಬನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಜಿಲೆಟಿನ್ ಕಡ್ಡಿಯನ್ನ ಇಟ್ಟಿದ್ದ ಅನ್ನೋದರ ಬಗ್ಗೆ ವಿಚಾರಣೆ ನಡೆದಿದೆ. ಪೊಲೀಸರ ತಪಾಸಣೆ ವೇಳೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಕಲ್ಲು ಕ್ವಾರಿಗಳ ಸ್ಫೋಟಕ್ಕೆ ಬಳಸುವಂತ ಜಿಲೆಟಿನ್ ಕಡ್ಡಿಗಳಿವೆ. ಹಾಗಾಗಿ ಕ್ವಾರಿ ಕಾರ್ಮಿಕರನ್ನು ಕೂಡ ಪೊಲೀಸರು ವಿಚಾರಿಸ್ತಾ ಇದ್ದಾರೆ. ಮೋದಿ ಬೆಂಗಳೂರು ಪ್ರವೇಶಿಸುವ ಮೊದಲೇ ಜಿಲೆಟಿನ್ ಪತ್ತೆಯಾಗಿರೋದು. ಪ್ರಧಾನಿ ಮೋದಿಯನ್ನೇ ಟಾರ್ಗೆಟ್ ಮಾಡಿ ಜಿಲೆಟಿನ್ ಇಟ್ಟಿದ್ದಂತಹ ವ್ಯಕ್ತಿ ಮೋದಿ ಸಾಗುವ ಮಾರ್ಗ ಮಧ್ಯೆ ಜಿಲೆಟಿನ್ ಕಡ್ಡಿಯನ್ನ ಬಿಸಾಡಿ ದುಷ್ಕೃತ್ಯ ಮೆರೆದಿರೋದು. HAL ಆರ್ಟ್ ಆಫ್ ಲಿವಿಂಗ್ ಬಳಿ ಸ್ಫೋಟಿಸೋದಾಗಿ ಈತ ಕರೆ ಮಾಡಿದ್ನಂತೆ. ಜಿಲೆಟಿನ್ ಕಡ್ಡಿ ಇಟ್ಟಿರೋದಾಗಿ ಪೊಲೀಸರಿಗೆ ತಾನೇ ಕರೆ ಮಾಡಿ ಈ ವ್ಯಕ್ತಿ ಮಾಹಿತಿ ಕೊಟ್ಟಿದ್ದು. ಕರೆಯ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ರಾಮನಗರ ಪೊಲೀಸರಿಗೆ ಬೆಂಗಳೂರು ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಜಿಲೆಟಿನ್ ಕಡ್ಡಿಗಳಿಗಾಗಿ ಕಗ್ಗಲಿಪುರ ಪೊಲೀಸರು ಹುಡುಕಾಟ ನಡೆಸಿದ್ರು. ಕಗ್ಗಲಿಪುರದ ತಾತಗುಣಿ ಬಳಿ ಕಸದ ಜೊತೆ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಯಿತು. ಬೆಳಗ್ಗೆ 10:30 ಸುಮಾರಿಗೆ ಪತ್ತೆಯಾಗಿರೋದು. 10:15 ಅಷ್ಟೊತ್ತಿಗೆ ಪ್ರಧಾನಿ ಮೋದಿ HAL ಬಳಿಯ ಕಾರ್ಯಕ್ರಮವನ್ನ ಮುಗಿಸಿ ಆರ್ಟ್ ಆಫ್ ಲಿವಿಂಗ್ ಕಡೆ ಬರ್ತಾ ಇದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಪೊಲೀಸರಿಗೆ ಜಿಲೆಟಿನ್ ಕಡ್ಡಿಗಳ ಬಗ್ಗೆ ಮಾಹಿತಿ ಸಿಕ್ಕಿಯಾಗಿತ್ತು. ಕಗ್ಗಲಿಪುರದ ತಾತಗುಣಿ ಬಳಿ ಕಸದ ಜೊತೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಂತಹ ವ್ಯಕ್ತಿ ತಾನೇ ಪೊಲೀಸರಿಗೆ ಕಾಲ್ ಮಾಡಿ ಜಿಲೆಟಿನ್ ಕಡ್ಡಿಯನ್ನ ಇಟ್ಟಿದ್ದೀನಿ, ಬ್ಲಾಸ್ಟ್ ಮಾಡ್ತೀನಿ ಅಂತ ಕಾಲ್ ಮಾಡಿದ್ದು ಪೊಲೀಸರಿಗೆ. ಪೊಲೀಸರು ಹೈ ಅಲರ್ಟ್ ಆದ್ರು. ಕಲ್ಲು ಕ್ವಾರಿಗೆ ಬಳಸುವಂತ ಜಿಲೆಟಿನ್ ಇಟ್ಟಿದ್ದ ಆರೋಪಿ, ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದಂತ ವ್ಯಕ್ತಿಯನ್ನ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ. ವಿಚಾರಣೆ ನಡೆಸ್ತಾ ಇದ್ದಾರೆ. ಶಂಕಿತ ಈತ ಮಾನಸಿಕ ಅಸ್ವಸ್ಥ ಅನ್ನೋದು ವಿಚಾರಣೆಯಲ್ಲಿ ಗೊತ್ತಾಗಿದೆ. ಯಾವುದೇ VIP ಬೆಂಗಳೂರಿಗೆ ಬಂದ್ರು ಇದೇ ರೀತಿ ಕರೆ ಮಾಡ್ತಾ ಇದ್ನಂತೆ ಈ ವ್ಯಕ್ತಿ. ಕರೆ ಮಾಡಿದಾಗ್ಲೆಲ್ಲ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ರು ಪೊಲೀಸರು. ಇಂದು ಕರೆ ಮಾಡದಂತೆ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದೆ. ಅವನು ಹೇಳಿದ ರೀತಿಯೇ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದೆ. ಮೋದಿ ಪ್ರಯಾಣಕ್ಕೂ ಮೊದಲು ರಸ್ತೆ ಪರಿಶೀಲನೆ ವೇಳೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರೋದು.
ರಸ್ತೆಯಿಂದ 50 ಮೀಟರ್ ದೂರದಲ್ಲಿ ಪತ್ತೆಯಾಗಿದೆ ಜಿಲೆಟಿನ್ ಕಡ್ಡಿ. ಈ ಜಿಲೆಟಿನ್ ಕಡ್ಡಿಯ ರಹಸ್ಯ ಹಾಗೂ ಶಂಕಿತನ ತನಿಖೆ ಎರಡೂ ಕೂಡ ನಡೀತಾ ಇದೆ. ಮೋದಿಯನ್ನೇ ಟಾರ್ಗೆಟ್ ಮಾಡಿ ಜಿಲೆಟಿನ್ ಕಡ್ಡಿಗಳನ್ನ ಇಡಲಾಗಿತ್ತು. ಕಲ್ಲು ಕ್ವಾರಿಗೆ ಬಳಸುವಂತಹ ಜಿಲೆಟಿನ್ ಇಟ್ಟಿದ್ನ ಹಾಗಾದ್ರೆ ಆರೋಪಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿರೋದು ಮಾನಸಿಕ ಅಸ್ವಸ್ಥ ಆತ ಅಂತ. ಯಾವುದೇ ವಿಐಪಿ ಬೆಂಗಳೂರಿಗೆ ಬಂದ್ರು ಇದೇ ರೀತಿ ಕಾಲ್ ಮಾಡ್ತಾ ಇದ್ನಂತೆ. ಕರೆ ಮಾಡಿದಾಗಲೆಲ್ಲ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ರು. ಇವತ್ತು ಆತ ಕರೆ ಮಾಡದಂತೆ ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆ ಆಗಿದೆ. ಹಾಗಾಗಿ ಪೊಲೀಸರು ಆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆಯಿಂದ ರಾಜ್ಯ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪೊಲೀಸರಿಂದ ಗೃಹ ಸಚಿವ ಪರಮೇಶ್ವರ್ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಜೊತೆ ಚರ್ಚೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಬಂಧಿತ ವ್ಯಕ್ತಿಗೂ ಜಿಲೆಟಿನ್ಗೂ ಸಂಬಂಧ ಇಲ್ಲ. ವಶಕ್ಕೆ ಪಡೆದಿರುವಂತಹ ವ್ಯಕ್ತಿ ಸ್ಥಳೀಯ. ಜಿಲೆಟಿನ್ ಎಲ್ಲಿಂದ ತಂದ? 2 ಜಿಲೆಟಿನ್ ಕಡ್ಡಿಯನ್ನ ವಶಕ್ಕೆ ಪಡೆದು ಶಂಕಿತನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಗೊತ್ತಾಗಿರೋ ಪ್ರಕಾರ ಮೇಲ್ನೋಟಕ್ಕೆ ಈ ಬಂಧಿತ ವ್ಯಕ್ತಿ ಏನಿದ್ದಾನೆ ಈತನಿಗೂ ಜಿಲೆಟಿನ್ ಕಡ್ಡಿಗಳಿಗೂ ಸಂಬಂಧ ಇಲ್ಲ ಅನ್ನೋದು. ಆದ್ರೂ ಪೊಲೀಸರ ತನಿಖೆ ಅಂತೂ ಮುಂದುವರೆದಿದೆ. ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಮೋದಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಂದಾಗ್ಲೇನೆ ಪೊಲೀಸ್ ಫೋರ್ಸ್ ಬಹಳ ಕೇರ್ಫುಲ್ ಆಗಿ ಭದ್ರತೆಯಲ್ಲಿ ನಿರತರಾಗಿದ್ರು. ಆದ್ರೆ ಇಂಥ ಸಂದರ್ಭದಲ್ಲೇ ಒಂದು ಸಣ್ಣ ಭದ್ರತಾ ಲೋಪ ಆಗಿದೆ ಅಂತ ಅಂದ್ರೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರೋದು, ಅದು ಪ್ರಧಾನಿ ಮೋದಿ ಅವರು ಸಂಚರಿಸುವಂತಹ ಮಾರ್ಗದಲ್ಲೇ ಸಿಕ್ಕಿರೋದಿದು. ಸೊ ಇದು ಹೇಗಾಯ್ತು ಈ ಲೋಪ? ಈ ಅರೆಸ್ಟ್ ಮಾಡಿದಾರಲ್ಲ ಈ ವ್ಯಕ್ತಿ, ಏನ್ ಈತನ ಹಿನ್ನೆಲೆ ಏನು? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸದ್ಯಕ್ಕೆ? ಶ್ವೇತಾ, ಇವತ್ತು ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ನಗರದಲ್ಲಿ ಆಗಿರುವಂಥದ್ದು. ಅದು ಭದ್ರತಾ ಲೋಪದ ಹಂತಕ್ಕೆ ಸದ್ಯಕ್ಕೆ ತಲುಪಿರುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಕೋರಮಂಗಲ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ಒಬ್ಬ ವ್ಯಕ್ತಿ ಪೊಲೀಸರಿಗೆ ಕರೆಯನ್ನ ಮಾಡಿ ತಾನು HAL ಮತ್ತೆ ಆರ್ಟ್ ಆಫ್ ಲಿವಿಂಗ್ ಭಾಗದಲ್ಲಿ ಸ್ಫೋಟ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಕರೆಯನ್ನ ಮಾಡಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಬರುತ್ತೆ. ಆತ ಕೋರಮಂಗಲ ಭಾಗದ ವ್ಯಕ್ತಿ ಎನ್ನುವಂತ ಒಂದು ಮಾಹಿತಿ ಪಡೆದುಕೊಂಡಂತಹ ಅಧಿಕಾರಿಗಳು ಆತನ ಹುಡುಕಾಟವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸರಿಸುಮಾರು 9:30 ಸುಮಾರಿಗೆ ಲೋಹಿತ್, 40 ವರ್ಷದ ಲೋಹಿತ್ ಎನ್ನುವಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಬಂದು ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ಕೋರಮಂಗಲ ಪೊಲೀಸರು ಮಾಡೋದಕ್ಕೆ ಆರಂಭವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಆತ ಎಲ್ಲಿ ಸ್ಫೋಟವನ್ನ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಕರೆಯನ್ನ ಮಾಡಿದ್ನೋ ಅದೇ ರೀತಿಯಾಗಿ 10:30 ಸುಮಾರಿಗೆ ಅಧಿಕಾರಿಗಳು ರೋಡ್ ಸ್ಕ್ಯಾನಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸಾಗಬೇಕಾಗಿದ್ದಂತಹ ರಸ್ತೆಯಿಂದ 50 ಮೀಟರ್ ದೂರದಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆ ಆಗ್ತವೆ. ಆ ಸಂದರ್ಭದಲ್ಲಿ ಎರಡೂ ಕೂಡ ಘಟನೆಗಳು ಹೋಲಿಕೆ ಆಗೋದಕ್ಕೆ ಆರಂಭವಾಗುತ್ತೆ. ಏನು ಆರಂಭದಲ್ಲಿ ಒಬ್ಬ ವ್ಯಕ್ತಿ ಕರೆಯನ್ನ ಮಾಡ್ತಾನೆ, ಅದೇ ರೀತಿಯಾಗಿ ಅದಕ್ಕೆ ಅನುಗುಣವಾಗಿ ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸೋದಕ್ಕೆ ಆರಂಭವನ್ನ ಮಾಡ್ತಾರೆ. ಸದ್ಯ ಲೋಹಿತ್ ನನ್ನ ಬೆಳಿಗ್ಗೆಯಿಂದಲೂ ಕೂಡ DCP ಆಗಿರುವಂತಹ ಸುಜಿತಾ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಮೇಲ್ನೋಟಕ್ಕೆ ಆತ ಒಬ್ಬ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ಕಂಡು ಬರ್ತಾ ಇದ್ದಾನೆ. ಈ ಹಿಂದೆಯೂ ಕೂಡ ನಗರದಲ್ಲಿ ಹಲವು ಜನ VVIPಗಳು ಬರುವಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಬೆದರಿಕೆ ಕರೆಯನ್ನ ಆತ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಆದರೆ ಈ ಬಾರಿ ಬೆದರಿಕೆ ಕರೆಗೆ ಮಾಡಿದಂತಹ ಸಂದರ್ಭದಲ್ಲೇ ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆಯಾಗಿರುವಂತಹ ಕಾರಣದಿಂದಾಗಿ ಹಲವು ಸಂಶಯಗಳ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಲೋಹಿತ್ ನನ್ನ ಇರಿಸಿಕೊಂಡು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಏನು 10:30 ಸುಮಾರಿಗೆ 2 ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗ್ತವೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತಹ ಕೇಂದ್ರ ವಲಯದ IG ಆಗಿರುವಂತಹ ಗಿರೀಶ್ ಅವರು, ಹಾಗೆ SP ಆಗಿರುವಂತಹ ಶ್ರೀನಿವಾಸ್, ಹಾಗೆ ಕಗ್ಲಿಪುರ ಸ್ಥಳೀಯ ಪೊಲೀಸರೆಲ್ಲರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಈತ ಕರೆ ಮಾಡಿರುವಂತಹ ವ್ಯಕ್ತಿಗೂ ಜೊತೆಗೆ ಅಲ್ಲಿ ಜಿಲೆಟಿನ್ ಇಟ್ಟಿರುವಂತಹ ವ್ಯಕ್ತಿಗೆ ಯಾವುದೇ ರೀತಿಯಂತ ಅಥವಾ ಅದೇ ವ್ಯಕ್ತಿಯೇ ಇಟ್ಟಿದ್ದಾನೆ ಅನ್ನೋದಕ್ಕೆ ಯಾವುದೇ ರೀತಿಯಂತಹ ಪುರಾವೆಗಳು ಸದ್ಯಕ್ಕೆ ಲಭ್ಯವಾಗ್ತಿಲ್ಲ. ಕಾರಣ ಆರಂಭದಲ್ಲಿ ಈ ಲೋಹಿತ್ನ ಪಿಕ್ ಮಾಡ್ಕೊಂಡು ಬಂದಂತಹ ಪೊಲೀಸರು ಆತನ CDR ಆಗಿರ್ಬೋದು, ಆತ ಈ ಕಳೆದ 1 ತಿಂಗಳ ಅವಧಿಯಲ್ಲಿ ಎಲ್ಲೆಲ್ಲಿ ಓಡಾಟವನ್ನ ಮಾಡಿದ್ದ, ಜೊತೆಗೆ ಪ್ರಧಾನಿ ಮೋದಿ ಅವರು ಬರೋದಕ್ಕಿಂತ ಒಂದು ವಾರದ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಓಡಾಟ ಇದೆ, ಅವನು ಎಲ್ಲೆಲ್ಲಿಗೆ ಹೋಗಿದ್ದಾನೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಜಿಲೆಟಿನ್ ಕಡ್ಡಿ ಸಿಕ್ಕಿರುವಂತದ್ದು ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತಗುಣಿ ಸಮೀಪದಲ್ಲಿ. ಅಲ್ಲಿಗೆ ಈತ ಯಾವುದೇ ಕಾರಣಕ್ಕೂ ದೈಹಿಕವಾಗಿ ಹೋಗಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ.
ಇಲ್ಲ, ಬಹುಶಃ ಇದು ಕಾಕತಾಳೀಯ ಆಗಿರಬೇಕು ಅನ್ನುವಂಥ ಒಂದು ಮಾಹಿತಿ ಅಭಿಪ್ರಾಯವನ್ನು ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದನ್ನ ತಳ್ಳಿ ಹಾಕೋದಕ್ಕೂ ಸಾಧ್ಯವಿಲ್ಲ. ಕಾರಣ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು, ಅದು ಕೂಡ ಪ್ರಧಾನಿಯವರು ಬರುವಂತಹ ಸಂದರ್ಭದಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತಹ ಎಡವಟ್ಟಾಗಿರುವಂತದ್ದು. ಸದ್ಯಕ್ಕೆ ಆತನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತದೆ. ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಕೋರಮಂಗಲ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಜೊತೆಗೆ ಸ್ಟೇಟ್ ಇಂಟೆಲಿಜೆನ್ಸ್ ಅವರು ಕೂಡ ಕೋರಮಂಗಲ ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಜಿಲೆಟಿನ್ ಕಡ್ಡಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಅದಕ್ಕೆ ಸಂಬಂಧಪಟ್ಟ ಚರ್ಚೆಯನ್ನು ಮಾಡಿ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಸಂಬಂಧ ಇಲ್ಲದ ರೀತಿಯಲ್ಲಿ ಕಂಡುಬರ್ತಿರುವಂತಹ ಕಾರಣ, ಹಾಗಾದ್ರೆ ಯಾರು ಜಿಲೆಟಿನ್ ಕಡ್ಡಿಯನ್ನು ಇಟ್ಟಿದ್ದಾರೆ ಅನ್ನೋದು ಸದ್ಯಕ್ಕೆ ಸಂಶಯ ಆಗಿರುವಂತದ್ದು. ಅವರನ್ನು ಹುಡುಕಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಯಾರಾದರೂ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲಿ ಎಸ್ತು ಹೋಗಿದ್ದಾರಾ ಅಥವಾ ಪರಿಶೀಲನೆ ಕಳೆದ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಸಂಬಂಧಪಟ್ಟ ಏರಿಯಾಗಳಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಅಧಿಕಾರಿಗಳನ್ನು ನೋಡುವಂತಹ ಭಯಕ್ಕಾದರೂ ಏನಾದರೂ ಎಸ್ತು ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಯಾವುದೇ ರೀತಿಯಂತಹ ಎರಡಕ್ಕೂ ಯಾವುದೇ ರೀತಿಯಂತಹ ಸಂಬಂಧ ಇಲ್ಲ ಅನ್ನೋದು ಕೂಡ ಇದ್ರೂ ಕೂಡ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಮುಂದುವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶ್ವೇತಾ, ಓಕೆ, ಇಲ್ಲಿ ಮೇಲ್ನೋಟಕ್ಕೆ ಅರೆಸ್ಟ್ ಆದಂತಹ ವ್ಯಕ್ತಿಗೂ ಅಲ್ಲಿ ಇರುವಂತಹ ಜಿಲೆಟಿನ್ಗೂ ಸಂಬಂಧ ಇಲ್ಲ ಅನ್ನೋದು ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಬಟ್ ಜಿಲೆಟಿನ್ ಕಡ್ಡಿಗಳು ಎಲ್ಲಿಂದ ಬಂತು ಹಾಗಾದ್ರೆ? ಯಾಕಂದ್ರೆ ಮೋದಿ ಅವರು ಬರ್ತಾ ಇದ್ದಾರೆ, ಮೋದಿ ಅವರಿಂದ ಅಲ್ಲೊಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಅಂದಾಗ ಸಾಕಷ್ಟು ಭದ್ರತೆ ಬಗ್ಗೆ ಗಮನ ಕೊಡ್ತಾರೆ. ಅಂತದ್ರಲ್ಲಿ ಅಲ್ಲಿ ಜಿಲೆಟಿನ್ ಕಡ್ಡಿಗಳು ಎಲ್ಲಿಂದ ಸಿಕ್ತು ಅನ್ನೋದಕ್ಕೆ ಏನಾದರೂ ಬೇರೆ ಆಂಗಲ್ಗಳು ಸಿಗ್ತಿದೆಯಾ ಪೊಲೀಸರಿಗೆ? ಶ್ವೇತಾ, ಸದ್ಯಕ್ಕೆ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಪತ್ತೆ ಆಗಿರುವಂತಹ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಮೋದಿಯವರು ಬರೋದಕ್ಕಿಂತ ಮುಂಚೆ ASC ಸ್ಕ್ವಾಡ್ನವರು ಅಲ್ಲಿ ರಸ್ತೆಯನ್ನು ಸ್ಕ್ಯಾನಿಂಗ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ ನಿಂದ ಕೆಲವೇ ದೂರದಲ್ಲಿ ಮೋದಿಯವರು ಬರಬೇಕಾಗಿದ್ದಂತಹ ರಸ್ತೆಯಿಂದ 50 ಮೀಟರ್ ದೂರದಲ್ಲಿ ಈ 2 ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂತದ್ದು. ಆದ್ರೆ ಇದುವರೆಗೂ ಯಾವ ವ್ಯಕ್ತಿ ಅಲ್ಲಿ ತಂದಿಟ್ಟಿದ್ದಾರೆ ಅಥವಾ ಯಾವ ರೀತಿಯಾಗಿ ಅಲ್ಲಿಗೆ ಆ ಜಿಲೆಟಿನ್ ಕಡ್ಡಿಗಳು ಬಂದವೆ ಎನ್ನುವಂತಹ ವಿಚಾರ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪುರಾವೆಗಳು ಸದ್ಯಕ್ಕೆ ಸಿಗ್ತಾ ಇಲ್ಲ. ಅಥವಾ ಏನಾದರೂ ಉದ್ದೇಶಪೂರ್ವಕವಾಗಿಯೇ ಈ ಕಾರ್ಯಕ್ರಮವನ್ನು ತಡೆಯುವಂತಹ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರಾ ಅಥವಾ ಬೇರೆ ಏನಾದರೂ ಖಾಸಗಿ ಕೆಲಸಕ್ಕೆ ತೆಗೆದುಕೊಂಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಲ್ಲಿ ಪರಿಶೀಲನೆ ನೋಡಿ ಅಥವಾ ಈ ರೀತಿಯಾಗಿ ಅಧಿಕಾರಿಗಳಿರುವಂತದ್ದನ್ನು ಗಮನಿಸಿ ಎಸ್ತು ಹೋಗಿದ್ದಾರಾ? ಇದುವರೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಸಂಪೂರ್ಣವಾಗಿ ಸರಿಯಾದಂತಹ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಅದನ್ನ ಹುಡುಕಾಟವನ್ನು ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ 2 ಈ ಕರೆ ಮಾಡಿರುವಂತಹ ವ್ಯಕ್ತಿಗೂ ಜೊತೆಗೆ ಜಿಲೆಟಿನ್ ಕಡ್ಡಿ ಇಟ್ಟಿರುವಂತಹ ವ್ಯಕ್ತಿಯು ಅಥವಾ ಆ ವ್ಯಕ್ತಿಯ ಜಿಲೆಟಿನ್ ಕಡ್ಡಿ ಇಟ್ಟಿದ್ದಾನೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಪುರಾವೆಗಳು ಲಭ್ಯವಾಗ್ತಿಲ್ಲ. ಆ ಕಾರಣದಿಂದಾಗಿ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಜಿಲೆಟಿನ್ ಕಡ್ಡಿಗಳು ಹೇಗೆ ಬಂತು, ಹಾಗೆ ಯಾರಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ ತನಿಖೆಯ ಬಳಿಕ ಎಲ್ಲ ನಿಜಾಂಶಗಳು ಹೊರಗೆ ಬರಬೇಕಾಗಿರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.